ಉಪಮುಖ್ಯಮಂತ್ರಿಗಳಾದಂತ ಡಿ.ಕೆ. ಶಿವಕುಮಾರ್ ಅವರು ಈ ಗ್ರೇಟರ್ ಬೆಂಗಳೂರು ಬಿಲ್ ಅನ್ನ ತಂದಿದ್ದಾರೆ. ನನ್ಗನ್ಸ್ತೈತೆ ಡಿ.ಕೆ. ಶಿವಕುಮಾರ್ ಅವರ ತಂದೆ ಕೆಂಪೇಗೌಡರು, ದೊಡ್ಡ ಕೆಂಪೇಗೌಡರ ಚಿಕ್ಕ ಕೆಂಪೇಗೌಡರ, ಅವ್ರ ತಾತ ಚಿಕ್ಕ ಕೆಂಪೇಗೌಡ, ಅವ್ರ ಮುತ್ತಾತ ದೊಡ್ಡ ಕೆಂಪೇಗೌಡ, ಇವ್ರ ತಂದೆ ಕೆಂಪೇಗೌಡರು ಅಂತ ಕೆಂಪೇಗೌಡರ ಹೆಸರನ್ನ ಇಟ್ಕೊಂಡಿರುವಂತ ಇವ್ರ ತಂದೆಯವರು ಅವ್ರ ಮಗನಾಗಿ ಅಂತ ವಂಶಕ್ಕೆ ಸೇರಿದವರು. ನಾನು ಯಾವ್ದೋ ಒಂದು ಆರ್ಟಿಕಲ್ ನೋಡ್ತಾ ಇದ್ದೆ, ಅದರಲ್ಲಿ ಅವ್ರ ತಂದೆಯವ್ರದ್ದು ಬರ್ದಿದ್ರು, ಗನ್ ಹಿಡ್ಕೊಂಡು ಫಾರೆಸ್ಟ್ ಹೋಗೋರಂತೆ, ಅಂದ್ರೆ ಊರಲ್ಲಿ ಒಂದು ಗತ್ತು. ಅಂತವರ ಮಗನಾಗಿ ಈ ಕೆಂಪೇಗೌಡರ ಕಟ್ಟಿದಂತ ಒಂದು ನಾಡನ್ನ ಛಿದ್ರ ಮಾಡುವಂತ ಒಂದು ಕಾರ್ಯವನ್ನ ಇವತ್ತು ಮಾಡ್ತಾ ಇದ್ದಾರೆ. ನನಗೆ ಅನ್ಸುತ್ತೆ ಎಂತ ದುರ್ದೈವ ಬಂದ್ಬಿಡ್ತು ನಮಗೆ ಅಂತ. ದುರ್ವಿಧಿಯೇ ಕೆಂಪೇಗೌಡರು 4 ಗೋಪುರಗಳನ್ನ ಕಟ್ಟಿದ್ರು. ಬೆಂಗಳೂರು ಒಟ್ಟಾಗಿರ್ಬೇಕು ಅಂತ 4 ಗೋಪುರಗಳ ಮಾನಸಿಕ ಅವರದ ಸ್ಥಿತಿ ಏನಿದೆ, ಈ 4 ಗೋಪುರಗಳ ಒಳಗಡೆ ಬೆಂಗಳೂರು ಬೆಳಿಬೇಕು ಅನ್ನೋದು. ಸುಮಾರು 21 ಪೇಟೆಗಳನ್ನ ಕಟ್ಟಿದ್ರು. 36 ಪೇಟೆ, ತಿಗಳರ ಪೇಟೆ, ಬಳೆಪೇಟೆ, ಸುಲ್ತಾನ್ ಪೇಟೆ ಎಲ್ಲರನ್ನೂ ಈ ಬೆಂಗಳೂರಲ್ಲೇ ಇರಬೇಕು ಅಂತ ಮಾಡಿದ್ರು. ಅಂದ್ರೆ ಅವ್ರ ಉದ್ದೇಶ ಬೆಂಗಳೂರು ಈ ಒಟ್ಟಾಗಿರ್ಬೇಕು ಅನ್ನೋದು ಉದ್ದೇಶ. ಇವತ್ತು ಆ ಉದ್ದೇಶಕ್ಕೆ ಒಂಥರ ಕೊಡ್ಲಿ ಪೆಟ್ಟನ್ನ ಕೊಟ್ಟಿದ್ದಾರೆ. ಬೆಂಗಳೂರು ವಿಭಾಗ ಮಾಡಿದ್ರೆ ಏನ್ ಪ್ರಾಬ್ಲಮ್? ಹಿಂದೆ ನಾನು 2006ರಲ್ಲಿ ಹೆಲ್ತ್ ಮಿನಿಸ್ಟರ್ ಆಗಿದ್ದೆ. ಆಗ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ. ಆಗ ಬೆಂಗಳೂರನ್ನ ಗ್ರೇಟರ್ ಬೆಂಗಳೂರು ಮಾಡಿದ್ರಿ, ಬೃಹತ್ ಬೆಂಗಳೂರು ಮಹಾನಗರ. ಯಾಕೆ ಮಾಡಿದ್ರಿ ಅಂದ್ರೆ ಇಲ್ಲಿನ ಸಂಖ್ಯೆ ಏನಿತ್ತು, ಸಂಖ್ಯೆ ನಮ್ಮ ಕನ್ನಡಿಗರು ಮೈನಸ್ ಆಗ್ತಾ ಇದ್ರಿ. ದಿನನಿತ್ಯ ಕನ್ನಡಿಗರ ಸಂಖ್ಯೆ ಕಡಿಮೆ ಆಗ್ತಾ ಅನ್ಸಕ್ ಶುರುವಾಯ್ತು. ಎಲ್ಲಿ ಏನೋ ಹೆಚ್ಚು ಕಮ್ಮಿ ಆದ್ರೆ ಕೇಂದ್ರಾಡಳಿತ ಪ್ರದೇಶ ಮಾಡ್ಬಿಡ್ತಾರೋ ಆ ಭಯದಿಂದ ನಾವೇನ್ ಮಾಡಿದ್ರಿ, ಹೊರಗಡೆ ಇರುವಂತ ಹಳ್ಳಿಗಳನ್ನೆಲ್ಲ ಇದಕ್ಕೆ ಸೇರಿಸ್ತ್ರಿ. ಅಲ್ಲಿ ಹೊರಗಡೆ ಏನಿತ್ತು ಕನ್ನಡಿಗರು. ಇವತ್ತು ನಮ್ ಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಎಂಟೈರ್ ಈ ಎಲ್ಲಾ ಬೆಲ್ಟುನು ಇರ್ಬೋದು, ಹಲ್ಸೂರು ಇರ್ಬೋದು, ಚಿಕ್ಕಪೇಟೆ ಇರ್ಬೋದು, ಚಾಮರಾಜಪೇಟೆ ಇರ್ಬೋದು, ಗಾಂಧಿನಗರ ಇರ್ಬೋದು, ಇದೆಲ್ಲ ಕನ್ನಡಿಗರಿದ್ದಂಥದ್ದು. ಯಾವ್ದಾವ್ದೋ ಕಾರಣಕ್ಕೆ ಮಾರ್ಬಿಟ್ಟು ಆಚೆ ಹೋಗ್ತಾನೆ ಇದ್ದಾರೆ, ಹೊರಗಡೆ ಹೋಗ್ತಾನೆ ಇದ್ದಾರೆ. ಅಂದ್ರೆ ಊರಿಂದ ಹೊರಗಡೆ ಆಗ್ತಾರಲ್ಲ, ಹಂಗ ಹೋಗ್ತಾನೆ ಇದ್ದೀರಿ ಹೊರಗಡೆ. ಇವತ್ತು ಕನ್ನಡಿಗರ ಸಂಖ್ಯೆ ಕಡಿಮೆ ಆಯ್ತು ಅಂತ ನಾವು ದೊಡ್ಡದ್ ಮಾಡಿದ್ರಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಇವತ್ತು ನೀವು ಭಾಗ ಮಾಡಕ್ ಹೊರಟಿದಿರಲ್ಲ, 5 ಭಾಗನೋ 6 ಭಾಗನೋ ಎಷ್ಟು ಭಾಗ ಮಾಡ್ತಿರೋ ಗೊತ್ತಿಲ್ಲ. ನೀವು ಬೆಂಗಳೂರು ಈಸ್ಟ್ ನ ಹೆಂಗೆ ಅಂತೀರ? ಕನ್ನಡ ಎಲ್ಲಿ ಉಳಿತತೆ ಈಸ್ಟ್ ಅಲ್ಲಿ? ಹೇಳಿ, ಈಸ್ಟ್ ಅಲ್ಲಿ ಹೆಂಗ್ ಕನ್ನಡ ಉಳಿಯಕ್ ಸಾಧ್ಯನೇ ಇಲ್ಲ. ಒಂದೊಂದೇ ನಾವು ಕಳ್ಕೊಬೇಕಾಗ್ತತೆ. ಕನ್ನಡಕ್ಕೆ ಧಕ್ಕೆ ಬರುತ್ತೆ, ಮೂಲತಃ ಇದು ಕನ್ನಡಕ್ಕೆ ಧಕ್ಕೆ ಬರುತ್ತೆ, ಕನ್ನಡದ ವಿಚಾರಗಳಿಗೆ ಧಕ್ಕೆ ಬರುತ್ತೆ. ಕನ್ನಡದ ಮೇಯರ್ಗಳಾಗಲ್ಲ. ಇಷ್ಟು ದಿನ ಎಲ್ಲ ಕನ್ನಡದವರೇ ಆಗಿರೋದು, ಕರೆಕ್ಟ್ ಅನಪ್ಪ? ಇಷ್ಟು ದಿನ ಆಗಿರೋರೆಲ್ಲ ಕನ್ನಡದವರೇ. ಮುಂದೆ ಯಾರ್ಯಾರಾಗುತ್ತೋ ತಡೆಯಕ್ ಆಗ್ತತ? ನೀವು ಡೆಮಾಕ್ರಸಿಯಲ್ಲಿ ಗೌತಮ್ ಅಂತ ರಾಜಸ್ಥಾನ ಅವ್ರನ್ನ ತಾವೇ ಮೇಯರ್ ಮಾಡಿದ್ರಿ. ಗೌತಮ್ ಅಂತ ರಾಜಸ್ಥಾನ ಅವ್ರನ್ನ ತಾವೇ ಮೇಯರ್ ಮಾಡಿದ್ರಿ. ನೆಕ್ಸ್ಟ್ ನಿನ್ನೂ ಅದಕ್ಕೆ ಆಗ್ಲಿಲ್ಲ ಅಂದ್ರಲ್ಲ ನೀವು. ಅವಳು ಗೌತಮ್ ಅವರು ಅವ್ರ ತಂದೆನೂ ಇಲ್ಲೇ ಇರೋದು, ಇವನು ಇಲ್ಲೇ ಹುಟ್ಟಿರೋದು, ಬಳ್ಳಾರಿ.